ಕೊಬ್ಬರಿ ಹಿಂಡಿ ಅಥವಾ ಕೊಬ್ಬರಿ ಚಟ್ನಿ ಪುಡಿ ಮಾಡಾಕತ್ತೀನಿ ರೀ. ಒಂದು ಕಡಾಯಿ ಬಿಸಿ ಮಾಡಾಕಿಟ್ಟು ಒಂದು ಬಟ್ಲ ಫ್ರೆಶ್ ಕರಿಬೇವು ಹಾಕಿ ಹುರಿಯಾಕತ್ತೀನಿ. ಕರಿಬೇವು ನೋಡ್ರಿ ಹಿಂಗೆ ಚಲೋತಂಗೆ ಗರಿ ಗರಿ ಕ್ರಿಸ್ಪಿ ಆಗ್ತಾವು. ಆವಾಗ ಇವನ್ನ ತೆಗಿಬೇಕು. ನೆಕ್ಸ್ಟ್ ಈಗ ಒಂದು ದೊಡ್ಡ ಚಮಚದಷ್ಟು ಜೀರಿಗೆ ಹಾಕಿ ಇದನ್ನು ಸಣ್ಣ ಉರಿ ಒಳಗೆ ಚಲೋತಂಗೆ ಹುರಿತೀನಿ. ಜೀರಿಗೆ ಹಿಂಗೆ ಕೆಂಪಗಾಗಬೇಕು ಮತ್ತು ಗಮ್ ಅಂತೇಳಿ ಹುರಿದಿದ್ದ ಪರಿಮಳ ಬರಬೇಕು. ಅಲ್ಲಿ ತನಕ ನಾವು ಇದನ್ನು ಚಲೋತಂಗೆ ಹುರಿದು ತೆಗಿಬೇಕು. ನೆಕ್ಸ್ಟು ನಾ ಇಲ್ಲೇ ಒಂದು ಬೌಲಷ್ಟು ತುರಿದಿದ್ದು ಒಣ ಕೊಬ್ಬರಿ ಅಂದ್ರೆ ಡ್ರೈ ಕೊಕೊನಟ್ ಹಾಕಿ ಹುರಿಯಾಕತ್ತೀನಿ ರೀ. ಕೊಬ್ಬರಿನ ಸಣ್ಣ ಉರಿ ಒಳಗೆ ಕೈ ಬಿಡ್ಲಾರ್ದ ಚಲೋತಂಗೆ ಹುರಿಯೋದು ಭಾಳ ಮುಖ್ಯ. ಎಷ್ಟು ಚಲೋತಂಗೆ ಹುರಿತೀವಿ ನೋಡ್ರಿ ಕೊಬ್ಬರಿ ಖಾರ ಅಷ್ಟು ರುಚಿ ಆಗುತ್ತೆ. ಕೊಬ್ಬರಿ ಸ್ವಲ್ಪ ಕೆಂಪಗೆ ಗರಿ ಗರಿ ಆಗಬೇಕು. ಅವಾಗ ಗ್ಯಾಸ್ ಆಫ್ ಮಾಡಿರಿ. ಇದನ್ನು ಒಂದು ಪ್ಲೇಟ್ನ ತೆಗೆದು ಸೈಡಿಗೆ ಎತ್ತಿಡ್ರಿ. ಇದು ಪೂರ ತಣ್ಣಗಾಗಬೇಕು. ಅಲ್ಲಿ ತನಕ ಈ ಕಡೆ ನಾನು ಖಾರ ಕಲ್ಲಾಗ ಹುರಿದಿದ್ದ ಜೀರಿಗೆ ಇತ್ತಲ್ರಿ ಅದನ್ನು ಹರ್ಕೊಳಕತ್ತೀನಿ. ಸ್ವಲ್ಪ ತರಿ ತರಿ ಆದ್ರೆ ಸಾಕು, ತೀರಾ ನೈಸ್ ಪುಡಿ ಮಾಡ್ಬೇಕಂತೇನಿಲ್ಲ. ಆಮೇಲೆ ನೀವು ಮಿಕ್ಸಿ ಮಾಡ್ಕೊಳ್ಳೋ ಮುಂದೆ ಹಂಗೆ ಹಾಕಿದ್ರು ನಡಿತೈತಿ. ಆದ್ರೆ ಸ್ವಲ್ಪ ಹಿಂಗೆ ನಾವು ಕಲ್ಲಾಗ ಅರ್ದು ಹಾಕೋದ್ರಿಂದ ಕೊಬ್ಬರಿ ಖಾರ ಭಾಳ ರುಚಿ ಆಗುತ್ತೆ. ಇಷ್ಟಾದ್ರೆ ಸಾಕು. ಇದನ್ನು ಚಂದಂಗೆ ಬಡ ತೆಗೆದು ಒಂದು ಬಟ್ಲಾಗ ಹಾಕಿ ಸೈಡಿಗೆ ತಿಡಕತ್ತೀನಿ. ನೆಕ್ಸ್ಟು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡೇನಿ, ಸಿಪ್ಪಿ ಬಿಡಿಸಿ ತೊಗೊಂಡೇನಿ. ಇವನ್ನ ಸ್ವಲ್ಪ ಜಜ್ತೀನಿ. ತೀರಾ ನೈಸ್ ಪೇಸ್ಟ್ ಮಾಡೋದೇನು ಬೇಡ, ಸ್ವಲ್ಪ ಅವಳ್ಚೋಳು ಆದ್ರೆ ಸಾಕು. ಬೆಳ್ಳುಳ್ಳಿನ ಚಂದಂಗೆ ಬಡ ತೆಗೆದು ಒಂದು ಬಟ್ಲಾಗ ಹಾಕಿ ನೆಕ್ಸ್ಟ್ ಈಗ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣನ್ನು ಕಲ್ಲಾಗ ಜಜ್ಕೊಳಕತ್ತೀನಿ ರೀ. ಹಿಂಗೆ ಸ್ವಲ್ಪ ಇದು ಮೆತ್ತಗಾದ್ರೆ ಸಾಕು, ತೆಗೆದ್ಬಿಡ್ರಿ. ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ರಾಗ ಹುರಿದಿದ್ದ ಕೊಬ್ಬರಿ ಮತ್ತು ಕರಿಬೇವು ಇತ್ತಲ್ರಿ ಅದನ್ನು ಹಾಕಾಕತ್ತೀನಿ. ಆಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ಹುರಿದಿದ್ದು ಶೇಂಗಾ ಹಾಕಾಕತ್ತೀನಿ ರೀ. ಶೇಂಗಾನ ಚಲೋತಂಗೆ ಹುರಿದು ಸಿಪ್ಪಿ ತೆಗೆದು ಹಾಕಬೇಕು. ಕಲ್ಲಾಗ ಕುಟ್ಟಿದ್ದ ಜೀರಿಗೆ ಮತ್ತು ಒಂದು 2 ಥರದ ಖಾರ ಪುಡಿ ಹಾಕಾಕತ್ತೀನಿ ರೀ. ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಪುಡಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಖಾರ ಪುಡಿ ಹಾಕಾಕತ್ತೀನಿ. ನೀವು ಖಾರ ಪುಡಿ ಬದಲಿ ಒಣ ಮೆಣಸಿನ್ಕಾಯಿನ ಹುರಿದು ಹಾಕೋಬೋದು. ನೀವೇನ್ರಿ ಹೊರಗಿನ ಖಾರ ಪುಡಿ ಅಂದ್ರೆ ಅಂಗಡಿಯಾಗಿನ ತಂದ ಖಾರ ಪುಡಿ ಹಾಕಾಕತ್ತಿದ್ರಪ್ಪ ಅಂತಂದ್ರೆ ಹಾಕಕ್ಕೆ ಹೋಗ್ಬೇಡ್ರಿ. ಕೊಬ್ಬರಿ ಖಾರ ಚಲೋ ಆಗೋದಿಲ್ಲ. ಅದ್ರ ಬದಲಿ ನೀವು ಒಣ ಮೆಣಸಿನ್ಕಾಯಿನ ಹುರಿದು ಪುಡಿ ಮಾಡಿ ಹಾಕೋಬೋದು. ನೆಕ್ಸ್ಟ್ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಿಂಗೆ ಇದನ್ನು ಪಲ್ಸ್ ಮೋಡ್ನಾಗ ಬಿಟ್ಟು ಬಿಟ್ಟು ರನ್ ಮಾಡಬೇಕು. ಕಂಟಿನ್ಯೂಸ್ ರನ್ ಮಾಡಕ್ಕೆ ಹೋಗ್ಬೇಡ್ರಿ, ಇಲ್ಲ ಅಂತಂದ್ರೆ ಕೊಬ್ಬರಿ ಫುಲ್ ಪೇಸ್ಟ್ ಆಗ್ತೈತಿ. ನೋಡ್ರಿ ಹಿಂಗೆ ಸ್ವಲ್ಪ ಅವಳ್ಚವಳು ಅಂದ್ರೆ ತರಿತರಿನ ಇರಬೇಕು. ಫುಲ್ ನೈಸ್ ಪೇಸ್ಟ್ ಮಾಡಬಾರ್ದು. ಈಗ ಇದ್ರಾಗ ಸ್ವಲ್ಪ ಬೆಲ್ಲ, ಕಲ್ಲಾಗ ಜಜ್ಜಿದ್ದು ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿ ಇತ್ತಲ್ರಿ ಅದನ್ನು ಹಾಕಾಕತ್ತೀನಿ. ನೀವೇನ್ರಿ ಈ ಕೊಬ್ಬರಿ ಖಾರನ ಬಾಣಂತಿರ ಸಲುವಾಗಿ ಮಾಡಾಕತ್ತಿದ್ರಪ್ಪ ಅಂತಂದ್ರೆ ಹುಣಸೆಹಣ್ಣು ಮತ್ತು ಬೆಲ್ಲ ಹಾಕಬಾರ್ದು ಮತ್ತು ಖಾರನೂ ಕಮ್ಮಿ ಹಾಕ್ರಿ. ಸರಿಯಾಗಿ ಮಿಕ್ಸ್ ಮಾಡಿ ಮತ್ತು ಇದನ್ನು ಒಂದು 2 ನಿಮಿಷ ಮಿಕ್ಸಿ ಮಾಡಿದ್ರೆ ಆಯ್ತು. ಸ್ಪೈಸಿ ಆ್ಯಂಡ್ ಟೇಸ್ಟಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಕೊಬ್ಬರಿ ಹಿಂಡಿ ರೆಡಿ.